ಅಷ್ಟು ಹತ್ತಿರದಲ್ಲಿ ಬಂದ ನಿಂತಿದ್ದ ಸಿರಿಯನ್ನು ನೋಡಿದ ಸಾಮ್ರಾಟ್ ಕೂಡಲೇ ಅವಳಿಂದ ದೂರ ಸರಿದು, ಏಯ್ ಇಡಿಯಟ್ ಸಿರಿ, ಯಾಕೆ ಅಷ್ಟು ಹತ್ರ ಬಂದು ನಿಂತಿದ್ದೀಯಾ? ನನ್ನಿಂದ ದೂರ ಇರಬೇಕು ಅಂತ ಅಗ್ರಿಮೆಂಟ್ಗೆ ಸೈನ್ ಮಾಡಿರೋದು ಇಷ್ಟು ಬೇಗ ಮರೆತು ಹೋಯ್ತಾ ಎಂದು ಸಿಡುಕಿದನು. ಇಲ್ಲ ಸಾಮ್ರಾಟ್, ಮರೆತಿಲ್ಲ. ನನಗೆ ಚೆನ್ನಾಗಿಯೇ ನೆನಪಿದೆ. ಆದರೆ ಜೊತೆಗೆ ವಸುಂಧರಾ ಅಮ್ಮನಿಗೆ ನಮ್ಮ ನಡುವೆ ಎಲ್ಲ ಸರಿ ಹೋಗಿದೆ ಎನ್ನುವಂತೆ ಇರಬೇಕು ಎಂದು ನೀವು ಹೇಳಿದ ಮಾತು ಕೂಡ ನೆನಪಿದೆ ಎಂದು ಸಿರಿ ಹೇಳಿದಾಗ, ಹೇಳಿದ್ದೆ. ಅದಕ್ಕೂ ನೀನು ನನ್ನ ಹತ್ತಿರ ಬಂದು ನಿಲ್ಲೋಕ್ಕೂ ಏನು ಸಂಬಂಧ? ಕೇಳಿದನು ಸಾಮ್ರಾಟ್. ಅದೇನೂ ಇಲ್ಲ ಸಾಮ್ರಾಟ್, ನನಗೆ ಕೆಳಗೆ ಮಲಗಿಕೊಂಡ್ರೆ ಥಂಡಿಯಾಗಿ ಶೀತ, ನೆಗಡಿ, ಜ್ವರ ಎಲ್ಲ ಆಗುತ್ತೆ. ಅದಕ್ಕೆ ಇವತ್ತೊಂದಿನ ಮೇಲೆ ಮಲಗಿಕೊಳ್ಳಲಾ ಎಂದು ನಿಮ್ಮನ್ನು ಕೇಳೋಕೆ ಬಂದೆ ಅಷ್ಟೆ ಎಂದು ಹೇಳಿದವಳನ್ನೇ ಉಬ್ಬು ಬೆಸೆದು ನೋಡಿದನು ಸಾಮ್ರಾಟ್. ವಾಟ್ ನಾನ್ ಸೆನ್ಸ್, ಇಬ್ಬರು ಒಂದೇ ಬೆಡ್ ಮೇಲೆ ಎಂದು ಹೇಳಿದಾಗ, ನಾನು ಪ್ರಾಮಿಸ್ ಮಾಡ್ತೀನಿ ಸಾಮ್ರಾಟ್, ಬೆಡ್ನ ಒಂದು ಮೂಲೆಯಲ್ಲಿ ಮಲಗುತ್ತೀನಿ, ನಿಮ್ಮ ಹತ್ತಿರ ಸಹ ಬರಲ್ಲ ಎಂದು ಅವನನ್ನು ಕನ್ವಿನ್ಸ್ ಮಾಡುವ ಧ್ವನಿಯಲ್ಲಿ ಹೇಳುತ್ತಾಳೆ.